ಕರಾವಳಿ ವಾಯ್ಸ್. ಈ ಒಂದು ಕಾರವಾರದ ಹೃದಯ ಭಾಗದಲ್ಲಿರುವಂತಹ ಕೋರಬಾಯಿ ಸ್ಕೂಲು ಒಂದು ಕಡೆಗೆ ಹಿಂದೂ ಹೈಸ್ಕೂಲ್ ಅಂತ ಭಾಳ ಪುರಾತನವಾದಂಥ ಸ್ಕೂಲ್ಗಳು. ಈ ಒಂದು ಒಂದು ಹಾಟಲ್ಲಿರುವಂಥ ಭಾಗದಲ್ಲಿ ಕಾರವಾರದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನೋದು ಕಡವಾಡ ಕಡೆ ಆ ಹಳ್ಳಿ ಗ್ರಾಮಕ್ಕೆ ಹೋಗುವಂಥ ಕಡೆಗೆ ಈಗಾಗಲೇ ಇದೆ ಬಸ್ ಸ್ಟ್ಯಾಂಡ್. ಆದರೆ ಏಕಾಏಕಿಯಾಗಿ ನಗರಸಭೆಯವರು ಕಮಿಷನರು ಶಾಸಕರ ಅನುಮತಿ ಮೇರೆಗೆ ಆ ಬಸ್ ಸ್ಟ್ಯಾಂಡನ್ನು ತೆಗಿಬೇಕು ಮತ್ತು ಅಲ್ಲಿನ ಒಂದು ಧೋರಣೆನ ಇಲ್ಲಿ ಹಾಕಬೇಕಂತ ಹೇಳಿ ಈ ಒಂದು ಮಕ್ಕಳು ಓಡಾಡುವಂಥ ಸ್ಥಳದಲ್ಲಿ ಆ ಬಸ್ ಸ್ಟ್ಯಾಂಡನ್ನು ಡ್ರೈನ್ ಮೇಲೆ ಹಾಕಿದ್ದಾರೆ. ಮೇಡಮ್ ಮುಂದೆ ನೋಡಿ, ಮಳೆಗಾಲದಲ್ಲಿ ದೊಡ್ಡದಾದ ಒಂದು ಡ್ರೈನ್ ಕೆಳಗಡೆಯಿಂದ ಹೋಗ್ತದೆ, ಅದ್ರ ಮೇಲ್ಭಾಗದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡನ್ನು ಅವರು ಕಟ್ಟಲಿಕ್ಕೆ ಆತುರದಲ್ಲಿ ಯಾರಿಗೂ ವಿಶ್ವಾಸಕ್ಕೆ ತಗೊಳ್ಳದೆ ಆತುರದಲ್ಲಿ ಈ ಬಸ್ ಸ್ಟ್ಯಾಂಡನ್ನು ನಗರಸಭೆಯವರು ಕಟ್ತಾ ಇದ್ದಾರೆ ಶಾಸಕರ ಅನುಮತಿ ಮೇರೆಗೆ. ಈಗ ಶಾಸಕರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಶಾಸಕರ ನಮ್ಗೆ ಗೊತ್ತಿರೋ ಪ್ರಕಾರ ಊರು ಜನರು ಬೆಳಗಿಂದ ನಮ್ಮ ಮನೆಗೆ ಬಂದಾಗ ಶಾಸಕರ ಜಾಗ ಏನು ಒಳಗಡೆ ಇದೆ ಅಂತೆ 3 ಎಕರೆ ಜಮೀನು. ಗೀತಾಂಜಲಿ ಅಂತ ಥಿಯೇಟರ್ ಇತ್ತು, ಅದ್ರ ಹಿಂದ್ಗಡೆಗೆ ಶಾಸಕರ 3 ಗಂಟೆ ಜಾಗ ಇದೆ. 3 ಎಕರೆ ಜಾಗ ಇದೆ. ಆ ಜಾಗಕ್ಕೋಸ್ಕರ ಅಲ್ಲಿರುವಂಥ ಬಸ್ ಸ್ಟ್ಯಾಂಡನ್ನು ಅವರಿಗೆ ಹೋಗ್ಲಿಕ್ಕೆ ರೋಡ್ ಇಲ್ಲ. ಆ ಜಾಗಕ್ಕೆ ಅವರು ಸಾರ್ವಜನಿಕ ಆಸ್ತಿ ಅದನ್ನು ತೆಗೆದು ಅಲ್ಲಿರುವಂಥ ಬಸ್ ಸ್ಟ್ಯಾಂಡು ಕೂಡ ತೆಗೆದುಬಿಟ್ಟು ಈ ಕಡೆಗೆ ಬಸ್ ಸ್ಟ್ಯಾಂಡ್ ಮಾಡಬೇಕಂತ ಹೇಳಿ ಇಲ್ಲಿ ಅವರು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಭಾಳ ಅನ್ಯಾಯವನ್ನು ಕೂಡ ಈಗಿನ ಸದಸ್ಯರವರು ಮಾಡ್ತಾ ಇದ್ದಾರೆ. ಅವರಿಗೆ ಆರಾಮಿಲ್ಲ ಅಂತ ಕೋರ್ಟ್ ಅವರಿಗೆ ರೆಸ್ಟ್ ಮಾಡಲಿಕ್ಕೆ ಕೊಟ್ಟಿದೆ. ಇವರು ನೋಡಿದರೆ ಈ ಥರದಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಮಾಡಿ ಬರುವಂಥ ಈ ದಿನದಲ್ಲಿ ಏನು ಇವರು ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಮುಂದೆ ಹೋಗ್ತಾ ಇದ್ದಾಗ ಹಳ್ಳಿ ಊರಿಗೆ ಹೋಗ್ತಾ ಇದೆ ರೋಡು ಅಬ್ಬವಾಡ ನಂತರ ಗ್ರಾಮೀಣ ಭಾಗಕ್ಕೆ. ಅಲ್ಲಿ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಇದೆ, ಎಷ್ಟು ವರ್ಷದಿಂದ ಬಸ್ ಸ್ಟ್ಯಾಂಡ್ ಇದೆ. ನಾವು ಕೂಡ ಆ ರೋಡ್ ಮಾಡಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹಾಗೇ ಉಳಿಸಿದ್ದೇವೆ. ಅಲ್ಲಿ ಇರೋದು ಬಿಟ್ಕೊಂಡು ಅದನ್ನು ತೆಗೆದು ಈ ಕಡೆಗೆ ಈ ಶಾಲೆಯ ಮಕ್ಕಳು ತಿರುಗುವಂಥ ಫುಟ್ಪಾತ್ ಮೇಲೆ ಅದು ಬಸ್ ಸ್ಟ್ಯಾಂಡ್ ಅನ್ನು ಕಟ್ಟಿದ್ದಾರೆ. ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಈಗ ನಗರಸಭೆಯ ಕಮಿಷನರಿಗೆ ಕರೆದು ಬಿಟ್ಟು ಇದನ್ನು ತೆಗಿಬೇಕಂತ ವಾರ್ನ್ ಮಾಡಿದ್ದೇವೆ. ಇಡೀ ಕಾರವಾರದ ಜನತೆ ಇಡೀ ಶ್ರಾಪ ಹಾಕ್ತಾ ಇದ್ದಾರೆ. ಎಲ್ಲಿ ಮಾಡಬೇಕು ಅವ್ರು ಮಾಡಬೇಕು, ಅದನ್ನು ಬಿಟ್ಕೊಂಡು ಎಲ್ಲೆಲ್ಲಿ ಕೂಡ ಮಾಡಬಾರ್ದು ಅಂತ ತಾಕೀತು ಕೂಡ ಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಅವರಿಗೆ ಸಂಬಂಧಿಸಿ ಹೇಳಿದ್ದೇವೆ. ಅವರು ವೈಯಕ್ತಿಕ ಲಾಭನೇ ಎಲ್ಲ ಹೋದಲು ವೈಯಕ್ತಿಕ ಲಾಭದ ಸಲುವಾಗಿನೇ. ಇದು ಹೈವೇ, ಕಾರವಾರದಿಂದ ಹೋಗುವಂಥ ಹೈವೇ, ದೊಡ್ಡ ಗಾಡಿಗಳು ಬರ್ತವೆ. ಮಕ್ಕಳು ಎಲ್ಲಿಂದ ಹೋಗಬೇಕು ಪಾಪ? ಇಲ್ಲಿಂದ ಈ ಶಾಲೆಯಿಂದ ಮಕ್ಕಳು ಬುಕ್ಕೆಲ್ಲ ತರಲಿಕ್ಕೆ ಈ ಫುಟ್ಪಾತ್ ಮೇಲಿಂದನೇ ಆ ಕಡೆ ಹೋಗ್ತಾ ಇದ್ದಾರೆ. ಅದನ್ನು ಅಡ್ಡ ಕಟ್ಕೊಂಡು ಈ ರೀತಿಯಲ್ಲಿ ಅಡ್ಡ ಮಾಡ್ತಾ ಇದ್ದಾರೆ ನಗರಸಭೆಯವರು. ಅದನ್ನು ಕೂಡಲೇ ತೆಗಿಬೇಕಂತ ವಾರ್ನ್ ಮಾಡಿದ್ದೇವೆ ನಾವು. ಪ್ರಿಯಾಂಕರ್ಗೆ ತಮ್ಮ ಇಲಾಖೆಯಲ್ಲಿ ಏನೇನು ಒಳ್ಳೆ ಕೆಲಸ ಒಂದೆರಡು ವರ್ಷದಿಂದ ನೋಡ್ತೀನಿ. ಫುಟ್ಪಾತ್ ಎದಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಆ ರೀತಿ ಇದೆ, ಎಲ್ಲರೂ ಕುಂತ್ಕೊಂತಾರೆ. ಅದರ ಸಬ್ಜೆಕ್ಟ್ ಬಗ್ಗೆ ಯಾರು ಹೇಳಿಲ್ಲ. ಅದಾದಮೇಲೆ ಇಲ್ಲೆಲ್ಲರೂ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಾಗಿದ್ದು ಶಿಕ್ಷಣ ಬಗ್ಗೆ ಯಾರ್ದು ವಿಚಾರ ಮಾಡಲ್ಲ. ಎಲ್ಲರೂ ಇಲ್ಲೇ ನಿಂತ್ಕೊಂತಾರೆ. ನೀವೇ ಮನೆಗೆ ಪಾಸ್ ಆಗ್ಬೇಕಂದ್ರೆ ಸಮಸ್ಯೆ ಇದೆ. ಮತ್ತು ಇನ್ನೂ ಒಂದು ಪಾಯಿಂಟ್, ಅಲ್ಲಿ ಹೆಂಗಾನೆ ಸರ್ಕಲ್ನಲ್ಲೇ ಬಸ್ ನಿಂದಿಸ್ತಾ ಇದ್ದಾರೆ ರೈತರು ಎಲ್ಲರೂ ಹಳ್ಳಿಗೆ ಹೋಗುವಂಥವ್ರೆಲ್ಲ. ಹಾಗಾಗಿ ಒಂದು ರಿಕ್ವೆಸ್ಟ್ ಮೇಲೆ ಡಿಮಾಂಡ್ ಬಂದಂದರೆ ನಾವೇನು ಬಸ್ಸನ್ನು ಹೋಗೋದು ಇದೇ ರೂಟದಿಂದ ಇರೋದ್ರಿಂದ ಇಲ್ಲಿ ಏನೈತಪ್ಪ, ಒಂದು ರೋಟರಿ ಕ್ಲಬ್ನವರು ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದರು. ಆ ಪ್ರಕಾರ ನಾವು ಇಲ್ಲಿ ಸೆಟ್ನ ನಿರ್ಮಾಣ ಮಾಡ್ತೀವಿ. ಬಸ್ ನಿಂದಿರೋದು 1 ನಿಮಿಷ ನಿಂತ್ಕೊಳ್ಳುತ್ತೆ, ಪಿಕಪ್ ಮಾಡುತ್ತೆ ಬಂದಂಥ ಹಳ್ಳಿ ಜನರನ್ನ ಡ್ರಾಪ್ ಮಾಡುತ್ತೆ. ಗೌರ್ಮೆಂಟ್ ಶಾಲೆಗೆ ಹೋಗುವಂಥವ್ರು, ಇಲ್ಲಿ ನಮ್ಮ ಬೈಕ್ ಅವ್ರ ಸ್ಕೂಲಿಗೆ ಬರುವಂಥವ್ರು ಎಲ್ಲ ಮಕ್ಕಳು ಇಲ್ಲಿ ಬಂದು ಇಲ್ಲಿಂದ ಇದಕ್ಕೆ ಯೂಸ್ ಮಾಡ್ಕೋತಾರೆ ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. 100 ಮೀಟರ್ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಸರ್. ಇದರ ಅವಶ್ಯಕತೆ ಇದೆಯಾ ಸರ್? ಆ ಬಸ್ ಸ್ಟಾಪದ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದರೆ, ಹೋಗು ಬಸ್ಸು ಬರೋ ಬಸ್ಸು ಅಲ್ಲಿ ತೊಂದರೆ ಏನಾಗ್ತಾ ಇದೆ ಅಂತಂದರೆ, ಟ್ರಾಫಿಕ್ ಆಗಿ ನನಗೆ ಹೋದ ಸಲ ನೀರು ನಿಂತಾಗೂ ಕೂಡ ಏನು ಸಮಸ್ಯೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಇದನ್ನೇನೈತಲ್ಲ ಎಲ್ಲರ ಜೊತೆ ಚರ್ಚೆ ಮಾಡ್ಕೊಂಡು ನಾವೊಂದು ನಮಗೆ ಒಂದು ರೋಟರಿ ಕ್ಲಬ್ ಕೊಡ್ತೀನಿ ಅಂತಂದಾಗ ಇಲ್ಲಿ ಹಾಕಿರೋದು. ಆ ಬಸ್ ಸ್ಟಾಪನ್ನು ರಿಮೂವ್ ಮಾಡ್ತೀನಿ. ಹೌದು, ಅಲ್ಲಿ ಪ್ರಾಬ್ಲಮೇ ಇದೆ. ಈಗ ಏನು ಪ್ರಾಬ್ಲಮ್ ಇದೆ ಸರ್? 100 ಮೀಟರ್ ಪಕ್ಕದಲ್ಲಿ ಬಸ್ ಸ್ಟಾಪ್ ಇದೆ, ಏನು ಪ್ರಾಬ್ಲಮ್ ಇದೆ ಸರ್? ಅದು ಸರ್ಕಲ್ ಪಾಯಿಂಟ್ 4 ರೋಡ್ ಕೂಡಿದೆ. ನಿಮಗೆ ಬಸ್ ಅಲ್ಲೇ ನಿಂದ್ರಿಸೋದು ತಗೊಳ್ಳೋದ್ರಿಂದ ಟ್ರಾಫಿಕ್ ಆಗ್ತಾ ಇದೆ. ಇವನ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಕೇಳ್ಕೋಬೋದು. ಅದು ಒಂದಿದ್ದಾಗ ನಮ್ಗೆ ಏನಾದ್ರು ನಮ್ಗೆ ಹೆಲ್ಪ್ ಅಂತ ಬಂದಾಗ ನಾವು ಇದನ್ನು ಮಾಡ್ಕೊಂಡಾಕತ್ತಿದ್ದಕ್ಕಂತ ಜನರಿಗೆ ತೊಂದರೆ ಆಗ್ಬೇಕಂತಂದು ಯಾವುದೋ ಉದ್ದೇಶದಿಂದ ನಾವು ಯಾವುದೋ ಕೆಲಸ ತಗೊಂಡಿರೋದು ಸರ್. ಸಮಸ್ಯೆ ಅಲ್ಲಿಗಿಂತ ಹೆಚ್ಚು ಸಮಸ್ಯೆ ಈಗ ಇಲ್ಲಿ ಆಗ್ತದೆ. ಯಾಕಂದ್ರೆ 5 ಗಂಟೆ ಸ್ಕೂಲ್ ಬಿಟ್ಟು 4:15 ಸ್ಕೂಲ್ ಬಿಟ್ಟಾಗ ಎಲ್ಲ ಪಾಲಕರು ಅವ್ರವ್ರ ವೆಹಿಕಲ್ನಲ್ಲಿ ಬರ್ತಾರೆ. ಆ ಟೈಮಲ್ಲಿ ಬಸ್ಸುಗಳು ಓಡಾಡಿದ್ರೆ ಕರೆಕ್ಟ್ ಇದೆ ಸರ್. ಇದು ನಮ್ಮ ಪ್ರಶ್ನೆ ಅಲ್ಲ ಸರ್, ಹಲವಾರು ಪಾಲಕರದು. ಜೇಸಫ್ ಸ್ಕೂಲ್ ಇದೆ, ಆಮೇಲೆ ಗೌರ್ಮೆಂಟ್ ಕಾಲೇಜ್ ಇದೆ. ಆ ರೂಟ್ನಲ್ಲಿ ಸ್ಕೂಲ್ ಬಿಟ್ಟ ತಕ್ಷಣ ಅವ್ರ ಸ್ಕೂಲ್ಗಳು ಬಿಟ್ಟ ತಕ್ಷಣ ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ,
ಇಲ್ಲಿ ಬಂದು ನೋಡ್ರಿ ಸ್ಕೂಲ್ ಬಿಟ್ಟಾಗ ಸಿವಿಕ್ ಸೆನ್ಸ್ ಅನ್ನೋದು ಇರಲ್ಲ. ಜನನ ಈಗ ನಾವು ಸಾರ್ವಜನಿಕ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದ್ರೆ ಎಲ್ಲ ಪಾಲಕರು ಬಂದು ನಿಂತ್ಕೊಂಡು ರಸ್ತೆನೇ ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಅವ್ರಿಗೂ ಸಿವಿಕ್ ಸೆನ್ಸ್ ಬೇಕಲ್ಲ. ಹೋಗುವಂಥದ್ದು ಸೀದಾ ಬರುವಂಥದ್ದು ಆಯಿತು ಅಂದ್ರೆ ಮುಗದೆ ಹೋಗುತ್ತೆ. ಇದರಲ್ಲಿ ವಿಷಯನೇ ಹಿಂಗೆ ಇರುತ್ತೆ. ನಾವೇನಪ್ಪ ಯಾರಿಗೂ ತೊಂದರೆ ಕೊಡ್ಬೇಕನ್ನೋದು ನಗರಸಭೆಯಿಂದ ಮಾಡ್ಬೇಕಂತದ್ದು ಏನಿಲ್ಲ. ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾಲೇಜ್ ಹೋಗುವಂಥ ಗೌರ್ಮೆಂಟ್ ಸ್ಕೂಲಿಗೆ ಬರುವಂಥ ಮಕ್ಕಳಿಗಾಯಿತು, ರೈತರಿಗಾಯಿತು, ಮುಂದೆ ಹಳ್ಳಿಯಿಂದ ಬರೋರಿಗಾಯಿತು ಅನುಕೂಲ ಆಗುವ ದೃಷ್ಟಿಕೋನದಿಂದ ಇಲ್ಲಿ ಮಾಡ್ತಾ ಇದ್ವಿ. ಸಬ್ಜೆಕ್ಟ್ ಅಬ್ಜೆಕ್ಷನ್ ಬರ್ತಾ ಇದೆ. ಸರ್ ಒಂದು ಯಾವ ಸಂದೇಶ ಕೊಡ್ತೀರಿ? ಗೂಡಂಗಡಿ ಫುಟ್ಪಾತ್ ಮೇಲೆಲ್ಲ ಇದರಿಂದ ಯಾವ ಸಂದೇಶ ಹೋಗ್ತೀರಿ? ಏನು ಸಂದೇಶ ಅಂದರೆ ನೀವು ಫುಟ್ಪಾತ್ ಅತಿಕ್ರಮಣ ಮಾಡ್ತಿದ್ದೀರಿ. ಯಾವ ಸಂದೇಶ ಈ ಫುಟ್ಪಾತ್ ಮೇಲೆ ಯಾವುದೇ ಸ್ವಲ್ಪ ಯಾವುದೇ ಕನ್ಸ್ಟ್ರಕ್ಷನ್ ಇರಬಾರ್ದು ಅಂತೇಳಿ ನೀವೇ ಕಟ್ತಾ ಇದ್ದೀರಿ. ಇಲ್ಲಿಗೆ ನಾಳೆಗೆ ಅವ್ರು ಬಂದರೆ ಏನು ಮಾಡ್ತೀರಿ ಸರ್? ಸರ್ ನೀವು ಅದನ್ನ ನಾನು ಓಡಾಡಿದಾಗ ನಮ್ಮ ಮಾಧ್ಯಮದಲ್ಲೇನೆ ಬಡವರಿಗೆಲ್ಲ ತೊಂದರೆ ಕೊಡ್ತಾ ಇದ್ರಿ ಅಂತ ಬರ್ತಿದ್ದೀನಿ. ನಾನು ಹೇಳ್ತೀನಲ್ಲ ಇದ್ರದ್ದು ಏನಿದೆ ನಾನು ಹೈಯರ್ ಅಥಾರಿಟಿ ಜೊತೆ ಮಾತಾಡ್ಕೊಂಡ್ರೆ ಏನಿದೆ ಸರ್ ಒಂದು ಪ್ರಶ್ನೆ. ಈಗ ಲಾಸ್ಟ್ ಇಯರ್ ಇದೇ ಮಳೆಗಾಲದಲ್ಲಿ ಮರಗಳಿಂದ ಸಮಸ್ಯೆ ಆಗ್ತದೆ ಅಂತ ಮರ ಕಟಿಂಗ್ ಮಾಡಿದ್ರು ಆ ಟೈಮಲ್ಲಿ. ಈಗ ಮರದ ಬುಡದಲ್ಲಿ ಇಂಥ ದೊಡ್ಡ ಮರ ಈಗ ಯಾವಾಗ ಬೀಳ್ಬೋದು ಏನು ಅದ್ರ ಬುಡದಲ್ಲಿ ಈಗ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಈಗ ಎಲ್ಲ ಮರನೂ ಹಂಗೆ ಇರಲ್ಲ. ಹಂಗೆ ಸ್ವಲ್ಪ ಅಂತಂದ್ರೆ 80% ನಿಮ್ಮಲ್ಲಿ ಮರನೇ ಇದೆ. ಮರ ತಾನೇ ಸಮಸ್ಯೆ ಇದ್ದಿದ್ದು ಅಪಾಯಕಾರಿ ಮರ ಇದ್ದಿದ್ದು ಫಾರೆಸ್ಟ್ನವ್ರು ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಿಮಗೆ ಮರನೇ ಏನೈತಪ್ಪ ಅಂತ ಹೋದ ವರ್ಷ ನಮ್ದು ಪಿಕ್ಳೆ ರೋಡಿಗೆ ಏನು ಸಮಸ್ಯೆ ಆಗಿತ್ತು ಅಲ್ಲಿನೂ ಪರ್ಮಿಷನ್ ಕೊಟ್ಟರು. ಅದನ್ನು ಕೂಡ ಈಗ ತೆರವುಗೊಳಿಸ್ತಾ ಇದ್ದೀನಿ. ಅಲ್ಲಿ ಅಪಾಯಕಾರಿ ಮರ ಅಂತೇಳಿ ಫಾರೆಸ್ಟ್ನವ್ರು ಹೇಳ್ತಾರೆ ತೆರವುಗೊಳಿಸ್ತಾರೆ.